ನಮಸ್ಕಾರ ರೀ ಎಲ್ಲ ನಮ್ಮ ದೊಡ್ಡ ಮಂದಿಗೆ. ಹೆಂಗದಿರಿ ಎಲ್ಲರೂ? ಆರಾಮಿದ್ದೀರಿ ಅಂಥೇಳಿ ನಾನು ಭಾವಿಸ್ತೀನಿ. ನಾನು ಕೂಡ ನಿಮ್ಮ ಆಶೀರ್ವಾದದಿಂದ ಆರಾಮಾಗಿದ್ದೀನಿ. ಅಂದ ಹಾಗೆ ಈ ವಿಡಿಯೋವನ್ನು ನಿಮಗೆ ಏಕೆ ತೋರಿಸ್ತಾ ಇದ್ದೀವಿ ಅಂತಂದರೆ, ಇದೊಂದು ಕಲ್ಯಾಣಿ ಚಾಲುಕ್ಯರ ಕಾಲದ ಐತಿಹಾಸಿಕ ದೇವಾಲಯ. ಈ ದೇವಾಲಯದ ಇಂದಿನ ಸ್ಥಿತಿಗತಿ ಇದು. ಅಂದ ಹಾಗೆ ಈ ದೇವಾಲಯದಲ್ಲಿ ಅದೊಂದು ಕಾಲಕ್ಕೆ ಪೂಜೆ ಪುನಸ್ಕಾರಗಳೊಂದಿಗೆ ಸಹಸ್ರಾರು ಭಕ್ತರ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದ್ದ ಪವಿತ್ರ ದೇವಸ್ಥಾನವಾಗಿತ್ತು. ಆದರೆ ಆ ದೇವಸ್ಥಾನದ ಇವತ್ತಿನ ಸ್ಥಿತಿಗತಿ ನೋಡಿದರೆ ಚಿಂತಾಜನಕವಾದ ಸ್ಥಿತಿಗತಿಯಲ್ಲಿದೆ. ಇವತ್ತು ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವ ಸ್ಥಿತಿಗೆ ಬಂದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದಲ್ಲಿರುವ ಕಲ್ಯಾಣಿ ಚಾಲುಕ್ಯರ ಕಾಲದ ಈ ಅಪರೂಪದ ಶಿವ ದೇವಾಲಯವು ಒಮ್ಮೆ ತನ್ನ ವೈಭವ ಮತ್ತು ಶಿಲ್ಪಕಲೆಯಿಂದ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಕಪ್ಪು ಕಲ್ಲಿನಲ್ಲಿ ನಿರ್ಮಾಣಗೊಂಡ ಈ ದೇವಸ್ಥಾನ ಸೂಕ್ಷ್ಮ ಕೆತ್ತನೆಗಳು, ಸುಂದರ ಶಿಲ್ಪಕಲೆಗಳು, ಅಂದಿನ ಶಿಲ್ಪಿಗಳ ಅದ್ಭುತ ಕಲಾತ್ಮಕತೆಯನ್ನು ಎತ್ತಿ ತೋರಿಸುತ್ತವೆ. ಆದರೆ ಇವತ್ತು ಅದರ ಸ್ಥಿತಿ ನೋಡಿದರೆ ಹೃದಯ ಕಲ್ಲಾದವನಿಗೂ ಕೂಡ ಒಂದು ಕ್ಷಣ ನೋವಾಗುತ್ತದೆ. ಏಕೆಂದರೆ ದೇವಾಲಯದ ಒಳ ಮತ್ತು ಹೊರ ಆವರಣದಲ್ಲಿ ಬಿಯರ್ ಬಾಟಲ್ಗಳು, ಪ್ಲಾಸ್ಟಿಕ್ ಗ್ಲಾಸ್ಗಳು, ಗುಟ್ಕಾ ಕಲೆಗಳು ಕಸದ ರಾಶಿಯಿಂದ ಎಲ್ಲಿ ನೋಡಿದರೂ ಅಲ್ಲಿ ತುಂಬಿ ತುಳುಕುತ್ತಿದೆ. ಪವಿತ್ರವಾಗಿದ್ದ ಸ್ಥಳವೇ ತಿಪ್ಪೆ ಗುಂಡಿಯಂತಾಗಿದೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಅಂದ ಹಾಗೆ ಇದೇ ಕೆಲವು ದಿನಗಳ ಹಿಂದೆ ನಮ್ಮ ಗಾನಯೋಗಿ ಸಂಘದ ವತಿಯಿಂದ ಈ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಸ್ವಚ್ಛತಾ ಕ್ರಮವನ್ನು ನೋಡಿದ ಸಚಿವರು ಮತ್ತು ಶಾಸಕರಿಂದ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿತ್ತು. ಆದರೆ ಸ್ವಲ್ಪ ದಿನ ಕಳೆಯುವಷ್ಟರಲ್ಲೇ, ಸುಮಾರು 1-2-3 ತಿಂಗಳು ಕಳೆಯುವಷ್ಟರಲ್ಲಿ
ಮತ್ತೆ ಅದೇ ದುಸ್ಥಿತಿ ಮರುಕಳಿಸಿದೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ನಮ್ಮ ಇತಿಹಾಸ, ನಮ್ಮ ಐತಿಹಾಸಿಕ ಸ್ಮಾರಕಗಳು, ನಮ್ಮ ಪೂರ್ವಜರುಗಳು ನಮಗೆ ಬಿಟ್ಟು ಹೋದ ಅತ್ಯಮೂಲ್ಯವಾದ ಆಸ್ತಿ. ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.